ಎಷ್ಟು ಸ್ಕ್ರೀನ್ ಕೆಳಭಾಗದಲ್ಲಿ ಯಾವುದು ಇಳಿಕೆ ಯಾವುದು ಏರಿಕೆ ಅದನ್ನ ಗಮನಿಸ್ತಾ ಇದ್ದೀರಿ. ಅದರ ಜೊತೆಯಲ್ಲಿ ಇನ್ನು ಟ್ಯಾಕ್ಸ್ ಕಟ್ಟೋರಿಗೆ ಸ್ವಲ್ಪ ರಿಲೀಫ್ ಇದೆ. ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000ದಿಂದ 75,000ಕ್ಕೆ ಏರಿಕೆಯಾಗಿದೆ. ಆದರೆ 5 ಲಕ್ಷ ತನಕ ಯಾವುದೇ ತೆರಿಗೆ ಇರಬಾರ್ದಾಗಿತ್ತು. ಯಾಕಂದರೆ 25,000 ಇದ್ದವ್ರಿಗೆ ಕೂಡ ಒಂದು ರೀತಿಯಲ್ಲಿ ತೆರಿಗೆ ಇದೆ ಅನ್ನುವಂಥ ರೀತಿಯಲ್ಲಿ ಬರುತ್ತೆ. ಸ್ವಲ್ಪ ಫ್ರೀ ಬಿಡಬೇಕಾಗಿತ್ತು. ಸ್ವಲ್ಪ ದುಡ್ಡು ಓಡಾಡ್ತಾ ಇತ್ತು. ಮಾರ್ಕೆಟಲ್ಲಿ ದುಡ್ಡು ಓಡಾಡಿದರೆ ಒಂದು ರೀತಿಯಲ್ಲಿ ಆರ್ಥಿಕತೆಗೆ ಉತ್ತೇಜನ ಕೊಟ್ಟಂಗೆ ಆಗುತ್ತೆ. FKCCI ರಿಯಾಕ್ಷನ್ ಗಮನಿಸ್ತಾ ಇದ್ವಿ. ಬಹುಶಃ ಅದು ಅಷ್ಟು ಪಾಯಿಂಟ್ಸ್ ನಾವು ಮಾತನಾಡ್ತಾ ಇದ್ವಿ. ಕಾಂತಿ ಶೆಟ್ಟಿ ಅವರು ಇದೆ ಕೃಷಿ ಕ್ಷೇತ್ರಕ್ಕೆ ನಾವು ಹೇಳಿದ್ವಲ್ಲ 1.52 ಲಕ್ಷ ಕೋಟಿ ಮೀಸಲು. ಅದರ ಜೊತೆಗೆ ಸುಮಾರು 400 ಜಿಲ್ಲೆಗಳಲ್ಲಿ ಡಿಜಿಟಲ್ ಬೆಲೆ ಸಮೀಕ್ಷೆ ಮಾತ್ರ ಹೇಳಿದ್ದಾರೆ. ತರಕಾರಿ ಮಾರುಕಟ್ಟೆ ಆರಂಭ, ಹಾಗೆ ಕೃಷಿಯಲ್ಲಿ ಖಾಸಗಿ ಸಹಭಾಗಿತ್ವಕ್ಕೆ ಕೂಡ ಒಂದು ಆದ್ಯತೆ ಕೊಟ್ಟಿದ್ದಾರೆ. ಎಣ್ಣೆ ಬೀಜ ಉತ್ಪಾದನೆ ಹೆಚ್ಚಿಸುವ ನಿಟ್ಟಿನಲ್ಲಿ ರೈತರಿಗೆ ಉತ್ತೇಜನ ಅಂತ ಅನೇಕ ಭರಪೂರ ಕೊಡುಗೆ ಕೂಡ ಕೊಟ್ಟಿದ್ದಾರೆ. ಎಂಪ್ಲಾಯ್ಮೆಂಟಿಗೂ ಕೂಡ ಅನೇಕ ಫಸ್ಟ್ ಟೈಮ್ ಎಂಪ್ಲಾಯರ್ಸ್ ಯಾರ್ಯಾರಿದ್ದಾರೆ ಅವರಿಗೆ ಹೊಸದಾಗಿ ಇದು ಮಾಡೋರಿಗೆ ಗೌರ್ಮೆಂಟೇ ಒಂದು ಫಸ್ಟ್ ಮೊದಲ ತಿಂಗಳ ಸ್ಯಾಲ್ರಿ ಕೊಡುತ್ತೆ ಅಂದರೆ ಅದು ವಿಶೇಷ. ಅದರ ಜೊತೆಗೆ ಕೃಷಿಗೆ ಅನೇಕ ಆದ್ಯತೆಗಳಿದೆ. ಬೇರೆ ಬೇರೆ ಏನೇನು ಧಾನ್ಯ, ದವಸ ಧಾನ್ಯ ಇದೆ ಎಲ್ಲವನ್ನೂ ಇದಿರೋದ್ರಿಂದ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಭರಪೂರ ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಬಟ್ ಇಲ್ಲಿ ನೀರಾವರಿ ಯೋಜನೆ ಬಗ್ಗೆ ಕೂಡ ಬಹಳಷ್ಟು ನಿರೀಕ್ಷೆ ಇತ್ತು. ನೀರಾವರಿ ಯೋಜನೆಗಳು ಮೇಕೆದಾಟು ಪ್ರಸ್ತಾಪ ಆಗಲಿಲ್ಲ, ಮಹದಾಯಿ ಪ್ರಸ್ತಾಪ ಆಗಲಿಲ್ಲ. ಈಗ ಪ್ರಸ್ತಾಪ ಲಾಸ್ಟ್ ಟೈಮ್ ಆಗಿತ್ತಲ್ವಾ, ಅವಾಗ ರಾಜ್ಯದ ಪಾಲು ನಾವೇನಾದ್ರು ಕೊಟ್ಟಿದೀವ? ಸುಮ್ಮನೆ ಪ್ರಸ್ತಾಪ ಆಗೋದ್ರಲ್ಲಿ ಅರ್ಥ ಇರಲ್ಲ. ನಾವು ಅವಾಗಲೇ ನಿಮ್ಗೆ ಹೇಳಿದೆ, ಪ್ರಾಕ್ಟಿಕಲ್ ಇದೆ ಬಜೆಟ್, ಸುಸ್ಥಿರ ಭಾರತದತ್ತ ದಾಪುಗಾಲು ಹಾಕ್ತಾ ಇದೆ. ಈ ಸ್ಥಿರ ಒಂದು ಏನಿದೆ ಯಾವ ತರ ಇದೆ ಅದು ಖಂಡಿತ ನಾವು ಆರ್ಥಿಕ ತಜ್ಞರು ಹೇಳಿದ್ರು ಏನು 6% ಮೇಲೆ ಹೋಗುತ್ತೆ ಅಂತ. ಆ 5.9 ಒಳಗಡೆ 4.9 ಒಳಗಡೆ ಮಾಡಿದ್ರಲ್ಲ, ಏನು ಇದಾಗಿದೆ ಅದನ್ನು ಖಂಡಿತವಾಗ್ಲೂ ನಾವು ಇದರಲ್ಲಿ ಅನೇಕ ಇದನ್ನು ನೋಡ್ಬೋದು. ಯುವಕರಿಗಿರ್ಬೋದು, ಮಹಿಳೆಯರಿಗಿರ್ಬೋದು, ರೈತರಿಗಿರ್ಬೋದು, ಮಧ್ಯಮ ವರ್ಗಕ್ಕಿರ್ಬೋದು, ಸುಸ್ಥಿರ ಭಾರತದತ್ತ ನಾವು ನಮ್ಮ ಭಾರತ ನವ ಭಾರತ ದಾಪುಗಾಲಿಡುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರದು. FKCCI ಅವರು ಹೇಳ್ತಾ ಇದ್ರು ಮೈತ್ರಿ ಧರ್ಮ ಪಾಲನೆ ಜಾಸ್ತಿ ಕಾಣಿಸ್ತಾ ಇದೆ, ನಮ್ಮ ರಾಜ್ಯಕ್ಕೆ ಏನೂ ಸಿಗ್ಲಿಲ್ಲ ಅಂತ. ಇವಾಗ ಇಷ್ಟು ಭರಪೂರ ಕೊಡುಗೆ ಏನು ಕೊಟ್ಟಿದ್ದಾರೆ ಇದು ಎಲ್ಲ ರಾಜ್ಯಕ್ಕೂ ಕೂಡ. ಇದು ಯಾವುದಾದ್ರು ಈಗ ಕೌಶಲ್ಯ ಇದು ಹೇಳಿದರು, ಯುವಕರಿಗೆ ಹೇಳಿದರು, ರೈತರಿಗೆ ಹೇಳಿದರು. ರೈತರು ನಮ್ಮಲ್ಲೇ ಜಾಸ್ತಿ ಇದ್ದಾರೆ, ಅದರದ್ದು ನಾವೇ ಜಾಸ್ತಿ ಸದುಪಯೋಗ ಪಡ್ಬೋದಲ್ವ. ಇವಾಗ MSME ಅವರು MOS ಆಗಿ ನಮ್ಮ ಶೋಭಕ್ಕ ಅವರು ಇದ್ದಾರೆ, ಅಥವಾ ದೊಡ್ಡ ಕೈಗಾರಿಕೆ ನಮ್ಮ ಕುಮಾರಸ್ವಾಮಿ ಅವರು ಇಲ್ಲಿರುವಾಗ ಕೈಗಾರಿಕೆಗಳಿಗೆ 12,000 ಕೈಗಾರಿಕಾ ಪಾರ್ಕ್ ಸ್ಥಾವರ ಅಂತ ಅದರ ಬಗ್ಗೆನೂ ಹೇಳಿದರು. 12,000 ಕೈಗಾರಿಕಾ ಪಾರ್ಕ್ ಅಂದರೆ ಕರ್ನಾಟಕದಲ್ಲೂ ಆಗ್ಬೋದಲ್ವಾ. ಪ್ರತಿಯೊಂದನ್ನು ಮತ್ತೊಮ್ಮೆ ಹೇಳ್ತೀನಿ, ಕೌಶಲ್ಯಾಭಿವೃದ್ಧಿ ಕೂಡ 20 ಲಕ್ಷ ಯುವಕರಂದರೆ ಅದು ಚಿಕ್ಕದಲ್ಲ. ಫಸ್ಟ್ 20 ಲಕ್ಷ ಯುವಕರಿಗೆ ಏನು ಟ್ರೈನಿಂಗ್ ಆಗುತ್ತೆ ಅಂಥವರಿಗೆ ಯಾರಾದರೂ ಹೊಸ ಇಂಡಸ್ಟ್ರಿ ಸ್ಟಾರ್ಟ್ ಮಾಡೋರಿಗೆ ಒಂದು 20 ಲಕ್ಷ ತನಕ ಮುದ್ರಾ ಯೋಜನೆ ಸಿಗ್ತಾ ಇರುವಾಗ ಅಲ್ಲಿ ಹೊಸೊಬ್ಬರು ಯಾರೇ ಎಂಪ್ಲಾಯ್ಮೆಂಟ್ ಕೊಟ್ಟಾಗ ಮೊದಲ ತಿಂಗಳ ಸ್ಯಾಲ್ರಿ ಗೌರ್ಮೆಂಟಿಂದ ಕೊಡ್ತಾ ಇರೋದಂದ್ರೆ ಅದು ದೊಡ್ಡ ಒಂದು ಸಪೋರ್ಟ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದುವರೆಗೆ ಅದು ಬಂದಿಲ್ಲ, ಇದುವರೆಗೆ ಯಾರೂ ಮಾಡಿಲ್ಲ, ಇತಿಹಾಸದಲ್ಲೇ ಮಾಡಿಲ್ಲ. ಯಾವುದೇ ಇದರಲ್ಲಿ ಫಸ್ಟ್ ಮಂತ್ ಸ್ಯಾಲ್ರಿನ ಗೌರ್ಮೆಂಟೇ ಕೊಡೋದು ಇದುವರೆಗೆ ಯಾವತ್ತೂ ಇರಲಿಲ್ಲ. ಇದು ಖಂಡಿತವಾಗ್ಲೂ ಸ್ಟಾರ್ಟಪ್ ಇದಕ್ಕೆ, ಸ್ಕಿಲ್ ಇಂಡಿಯಾ ಇದಕ್ಕೆ, ಕೌಶಲ್ಯಾಭಿವೃದ್ಧಿ ಯೋಜನೆಗೆ, ಯುವತಿಯರಿಗೆ ಖಂಡಿತ ಇದು ಹೆಲ್ಪ್ ಆಗುತ್ತೆ ಅಂತ ನಾನು ಈ ಮೂಲಕ ಹೇಳ್ತೀನಿ. ಸಿಂಪಲ್ ಆಗಿ ಬಜೆಟ್ ಅನ್ನ ಮಂಡನೆ ಮಾಡಲಾಗಿದೆ, ಹೆಚ್ಚಿಗೆ ಕಾಂಪ್ಲಿಕೇಶನ್ ಅನ್ನ ಮೈ ಮೇಲೆ ಎಳೆದುಕೊಳ್ಳದೆ, ಹಾಗೆ ಮೈತ್ರಿ ಧರ್ಮದ ಪಾಲನೆ ಕಡೆಗೂ ಕೂಡ ಗಮನವನ್ನ ಕೊಡ್ತಾ ಹೊಸ ಯೋಜನೆಗಳು ಅಂತ ಹೇಳಿ ಯಥೇಚ್ಛವಾಗಿ ಕಾಣ್ಲಿಕ್ಕೆ ಸಿಗದೆ ಹೋದ್ರೂ ಕೂಡ ಹಳೆ ಯೋಜನೆಗೆ ಮತ್ತೊಂದಷ್ಟು ಬೂಸ್ಟರ್ ಡೋಸೇಜ್ ಅನ್ನ ಕೊಡೋದು ಬಹಳ ಪ್ರಮುಖವಾಗಿ. ಚುನಾವಣೆ ಸಂದರ್ಭದಲ್ಲಿ ನಿರುದ್ಯೋಗ ಸಮಸ್ಯೆ ಬಗ್ಗೆ ಪದೇ ಪದೇ ಚರ್ಚೆ ಆಗ್ತಾ ಇತ್ತು. ಹೀಗಾಗಿ ಉದ್ಯೋಗ ಸೃಷ್ಟಿಗೆ ಉತ್ತೇಜನ ನೀಡುವಂತಹ ಒಂದಷ್ಟು ಕಾರ್ಯಕ್ರಮಗಳನ್ನ ಮುನ್ನೆಲೆಗೆ ತರೋ ಪ್ರಯತ್ನವನ್ನು ಮಾಡಲಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಅದು ಸಮ್ಮಿಶ್ರ ಸರ್ಕಾರ ಆದ ಕಾರಣಕ್ಕಾಗಿ 1 ವರ್ಷದ ಅವಧಿಯಲ್ಲಿ ಯಾವ ರೀತಿ ಮುಂದುವರಿಯುತ್ತೆ ಅದನ್ನು ನೋಡಿಕೊಂಡು ಮುಂದಿನ ಬಜೆಟಲ್ಲಿ ಇದರ ಬಗ್ಗೆ ಅಂದರೆ ನನಗನ್ನಿಸ್ತಾ ಇರುವಂಥದ್ದು. ಯಾಕಂದರೆ ತುಂಬ ರಿಸ್ಕ್ ಸಿಂಪಲ್ ಆಗಿ ಮಾಡಿ ಮುಗಿಸಿದಂಗೆ ಕಾಣ್ತಾ ಇದೆ. ಅಲ್ಲ, ಸ್ವಾವಲಂಬನೆಯತ್ತ ಭಾರತ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಈಗ ನೋಡಿ 20 ಲಕ್ಷ ಒಂದು ಮುದ್ರಾ ಯೋಜನೆಯಲ್ಲಿ ಫ್ರೀ ಆಗಿ ಅಥವಾ ಸಬ್ಸಿಡಿ ಇದಾಗಿ ಲೋನ್ ಸಿಗುತ್ತೆ ಅಂದರೆ ಈಗಿನ ಒಂದು ಎಷ್ಟೋ ತೊಂದರೆಯಲ್ಲಿರೋಗೆ ಇದು ಯೂಸ್ ಆಗಲ್ವಾ? ಖಂಡಿತ ಯೂಸ್ ಆಗುತ್ತೆ. ಸ್ವಾವಲಂಬನೆ ಬೇಕೇ ಬೇಕು. ಫ್ರೀ ಕೊಡೋದು ಇಂಪಾರ್ಟೆಂಟ್ ಅಲ್ಲ. ಸ್ವಾವಲಂಬನೆ ಮಾಡುವತ್ತ ಈ ಒಂದು ವಿಕಸಿತ ಭಾರತದ ಕನಸು ಏನಿದೆ ಅದು ಹಾಗೆ ಆಗುತ್ತೆ. ಈಗ ಇದುವರೆಗೆ ನಾನು ಆವಾಗಲೇ ಮತ್ತೆ ಹೇಳಿದೆ, 50,000 ಯಾರಾದರೂ ಒಬ್ಬರು ತರುಣ್ ನಿಧಿ ಅಂತ ಒಂದು ತರುಣ್ ಅಂತ ಇದೆ, ಶಿಶು ತರುಣ್ ಅಂತ ನಮ್ಮ ಮುದ್ರಾ ಯೋಜನೆಯಲ್ಲಿ ಇದೆ. ಅವ್ರು ಯಾರಾದರೂ ತಗೊಂಡಿದ್ದರೆ, ಅವ್ರು ಸರಿಯಾಗಿ ಕಟ್ಟಿದ್ರೆ ಅವರಿಗೆ 20 ಲಕ್ಷ ತನಕ ಒಂದು ಸ್ಟಾರ್ಟಪ್ ಮಾಡೋಕ್ಕೆ ಒಂದು ಸಬ್ಸಿಡಿ ವಿದೌಟ್ ಎನಿ ಸೆಕ್ಯೂರಿಟಿ ಇಲ್ಲದೆ ಯಾರು ಕೊಡ್ತಾರೆ 20 ಲಕ್ಷ ತನಕ ಲೋನ್? ಅಂಥದ್ದನ್ನು ಕೊಟ್ಟಿದ್ದಾರೆ ಅಂದರೆ ಇದು ಸ್ವಾವಲಂಬನೆ ಹತ್ರ ಸಪೋರ್ಟ್. ಇದು ಈಗಿನ ಯುವಕರಿಗೆ ಇದು ಖಂಡಿತ ಹೆಲ್ಪ್ ಆಗುತ್ತೆ ಅಂತ ನಾನು ಮತ್ತೊಮ್ಮೆ ಈ ಮೂಲಕ ಹೇಳ್ತಿದ್ದೀನಿ. ಬೆಲೆ ಏರಿಕೆ ಇತ್ಯಾದಿ ಚಾಟಿ ಬೀಸ್ತಾ ಇದ್ರು. ಬಹುಶಃ ಇದಾಯ್ತು. ಇವಾಗ ಬಜೆಟ್ ಮಂಡನೆ ಆದಮೇಲೆ ಮತ್ತೊಂದು ರೌಂಡ್ ಶುರುವಾಗುತ್ತೆ.
ಸ್ಮಿತಾ, ನಾನು ಒಂದು ಮಾತಿಲ್ಲಿ ಹೇಳಲೇಬೇಕು. 1 ಲಕ್ಷ ಒಂದು ಮಹಿಳೆ ಕೊಡ್ತೀವಿ ಅಂತ ಹೇಳಿದಿದ್ರೆ ಇದು ಕೊಡಕ್ಕೆ ಸಾಧ್ಯ ಇದೆಯಾ? ಎಂಡ್ ಆಫ್ ದ ಡೇ ಉಕ್ರೇನ್ ಯುದ್ಧ ಆಗಿತ್ತು, ಯುದ್ಧಗಳಿರ್ಬೋದು. ಖಂಡಿತ ಈ ತರ ಇದ್ದಿದ್ರೆ ಯಾವ ಲೆವೆಲ್ ಹೋಗ್ತಾ ಇತ್ತು ಯೋಚನೆ ಮಾಡಿದ್ದು. ಏನು ನಮ್ದು 47 ಲಕ್ಷದ ಬಜೆಟ್ ಗಾತ್ರ ಇದೆ, ಆ ಬಜೆಟ್ ಗಾತ್ರಕ್ಕಿಂತಲೂ ಜಾಸ್ತಿ ಫ್ರೀ ಕೊಡಕ್ಕೆ ಸಾಧ್ಯ ಇದೆಯಾ? ನಮ್ಮ ಕರ್ನಾಟಕ ಭಾರತ ಯಾವ ಎತ್ತ ಹೋಗ್ತಾ ಇದೆ, ಅದರ ಬಗ್ಗೆ ನಾವು ಯೋಚನೆ ಮಾಡಲೇಬೇಕಲ್ಲ. ಇಲ್ಲಿ ಯಾವುದನ್ನು ರೋಸಿಯಾಗಿ ಹೇಳಿಲ್ಲ, ಅಥವಾ ಯಾವುದನ್ನು ಎಲ್ಲವನ್ನೂ ಪ್ರಾಕ್ಟಿಕಲ್ ಆಗಿ ದೇಶ ನಡೆಸೋ ದೇಶದ ಲೆಕ್ಕ ಅಂದರೆ ಅದು ಏನು. ನಾವು ಇಂಟ್ರೀಮ್ ಬಜೆಟಲ್ಲೂ ಕೂಡ ಎಲೆಕ್ಷನ್ ಇದ್ರೂ ಕೂಡ ನಾವು ಏನು ರೋಸಿಯಾಗಿ ಹೇಳಿರಲಿಲ್ಲ. ಆ ಇಂಟ್ರೀಮ್ ಬಜೆಟಲ್ಲಿ ಏನು ಹೇಳಿದೀವ ಅದು ಯಾವುದನ್ನು ಇಲ್ಲಿ ಬಿಟ್ಟಿಲ್ಲ, ಪ್ರತಿಯೊಂದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇಂಟ್ರೀಮ್ ಬಜೆಟಲ್ಲಿ ಅವರು ಯಾವುದ್ಯಾವುದು ಹೇಳಿದರೆ, ಈಗ ಸ್ವನಿಧಿ ಯೋಜನೆ ಇರ್ಬೋದು, ಅಥವಾ ಪ್ರಧಾನ ಮಂತ್ರಿ ಘರ್ ಯೋಜನೆ ಇರ್ಬೋದು, ಸೂರ್ಯ ಘರ್ ಇರ್ಬೋದು, ಅಥವಾ 3 ಕೋಟಿ ಮನೆಗಳ ನಿರ್ಮಾಣ ಇರ್ಬೋದು, ಯಾವುದನ್ನು ನಾವು ಸ್ಟಾಪ್ ಮಾಡಿ ಪ್ರತಿಯೊಂದನ್ನು ಮತ್ತೊಮ್ಮೆ ಹೇಳ್ತೀನಿ, ಸುಸ್ಥಿರ ಭಾರತ ಅಥವಾ ತಾಂತ್ರಿಕ ಅಭಿವೃದ್ಧಿಯತ್ತ ಇದು ಮಾಡ್ತಾ ಇದ್ದಾರೆ, ಅಥವಾ ಏನು ವಿಕಸಿತ ಭಾರತದ ದಾಪುಕಾಲಿದೆ, ಅದು ಎಲ್ಲದಕ್ಕೂ ಪೂರಕವಾಗಿದೆ ಈ ಬಜೆಟ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸಮಾಧಾನ ಇದೆ ಹಾಗಾದ್ರೆ? ಅಲ್ಲ, ನೀವು ಬಿಜೆಪಿ ವಕ್ತಾರರಾಗಿ ಸಮಾಧಾನ ಅಂತ ಹೇಳಲೇಬೇಕು. ಸಮಾಧಾನ ಇದೆ ಅನ್ನೋದಕ್ಕಿಂತ ಭಾರತವನ್ನ ವಿಕಸಿತ ಭಾರತತ್ತ ಕೊಂಡೊಯ್ಯುವಲ್ಲಿ ಖಂಡಿತ ಇದು ಸಮಾಧಾನಕರ ಅಂತ ಹೇಳಿದ್ರೆ ತಪ್ಪಾಗಲಾರದು. ನೀವೇ ಹೇಳಿ, ಈಗ ಮತ್ತೊಮ್ಮೆ ಇದನ್ನು ವಿವರಿಸಿ ನಾನು ಹೇಳಲೇಬೇಕು. ಒಂದು ವೇಳೆ ಕಟಾಕಟ್ ಸರ್ಕಾರ ಬಂದಿದ್ದಿದ್ರೆ, 1 ಲಕ್ಷ ಒಂದು ಮಹಿಳೆಗೆ ಫ್ರೀ ಆಗಿ ಕೊಟ್ಟಿದ್ದಿದ್ರೆ, ಈ ನಾವು ಯಾವ ಥರ ಭಯದ ವಾತಾವರಣ ಇರ್ತಾ ಇತ್ತು ಅದನ್ನು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಸಾಧ್ಯ ಇದೆಯಾ? 1 ಲಕ್ಷ ಅಂದರೆ ಒಂದು ಸರಿಸುಮಾರು 49-50% ಮಹಿಳೆಯರಿದ್ರೆ 1 ಲಕ್ಷನ ಪ್ರತಿ ತಿಂಗಳು 8,500 ರೂಪಾಯಿ ಪ್ರತಿಯೊಂದು ಮಹಿಳೆಗೂ ಹಾಕಕ್ಕೆ ಸಾಧ್ಯ ಇತ್ತಾ? ಇಲ್ಲಿ ಸುಳ್ಳು ಭರವಸೆಗಳು ಇಲ್ಲಿಲ್ಲ. ಏನು ಪ್ರಾಕ್ಟಿಕಲ್ ಇದೆ ನಾವು ಪ್ರತಿಯೊಂದು ಇನ್ನೂ ಡೀಟೇಲ್ ಆಗಿ ನೋಡಿದರೆ ಖಂಡಿತವಾಗ್ಲೂ ಎಲ್ಲ ಮಧ್ಯಮ ವರ್ಗಕ್ಕೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಉದ್ಯೋಗದ ಬಗ್ಗೆ ಒತ್ತು ಕೊಡೋದಿರ್ಬೋದು, ಅಥವಾ ಕೈಗಾರಿಕಾ ಸ್ಥಾವರಗಳ ಯೋಜನೆ ಇರ್ಬೋದು, ಅಥವಾ ಸ್ಟಾರ್ಟಪ್ಗಳಿರ್ಬೋದು, ಅಥವಾ ಟ್ರೈನಿಂಗ್ಗಳಿರ್ಬೋದು, ಪ್ರತಿಯೊಂದಕ್ಕೂ ಒತ್ತು ಕೊಟ್ಟಿದ್ದಾರೆ. ದೇಶ ನಡೆಸಲೇಬೇಕಲ್ವಾ? ಇದರಲ್ಲಿ ಅವರು ಮತ್ತೊಮ್ಮೆ ಹೇಳ್ತಿದ್ದೀನಿ, ತಾಂತ್ರಿಕ ಏನು ಅಭಿವೃದ್ಧಿ ಬಗ್ಗೆನೂ ಇದು ಕಾಣಿಸ್ತಾ ಇದೆ ಅಲ್ಲಿ ಎಲ್ಲವನ್ನು. ತಾಂತ್ರಿಕ, ಈಗ ನ್ಯೂ ಎಜುಕೇಷನ್ ಪಾಲಿಸಿ ಇದು ಬಂತು, ಅಲ್ಲಿ ತಾಂತ್ರಿಕ ಏನು ಬೇಕು, ತಾಂತ್ರಿಕತೆ ಏನು ಬೇಕು ಅದರ ಬಗ್ಗೆನೂ ಒತ್ತು ಕೊಟ್ಟಿದ್ದಾರೆ. ಕೈಗಾರಿಕಾ ಪಾರ್ಕ್ 12,000 ಅದು ಕಮ್ಮಿ ಅಲ್ಲ. ಕೈಗಾರಿಕಾ ಪಾರ್ಕ್ ಇದು ಮಾಡ್ತಾ ಇರೋದು, ಅಥವಾ 500 ದೊಡ್ಡ ಕಂಪನಿಗಳ ಜೊತೆ ಕೈ ಜೋಡಿಸ್ಕೊಂಡು ಈ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದು, ಅದು ದೊಡ್ಡದೇ. ಈ ಥರ ಇಲ್ಲೇ ಕೈಗಾರಿಕಾ ಮಂತ್ರಿ ನಮ್ಮಲ್ಲಿ ಇರೋದ್ರಿಂದ ಅದರದ್ದು ಸದುಪಯೋಗ ನಮ್ಮ ಯುವಕರು ಪಡ್ಕೋಬೋದಲ್ವಾ? ರೈಟ್. ಬಜೆಟ್ನ ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ತೀವಿ ಚಿಕ್ಕ ಬ್ರೇಕ್ ಆದಮೇಲೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.